ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬಿ ಎನ್ ಗ್ರೋ. ದಿಸ್ ಈಸ್ ಚರಣ್. ಮಂಡೇ ಅನಾಲಿಸಿಸ್ ವಿಡಿಯೋ ಅನ್ನೋದು ನಾಳೆ ಅಪ್ಲೋಡ್ ಆಗುತ್ತೆ. ನಾಳೆ 8 ಗಂಟೆಗೆ ಅಪ್ಲೋಡ್ ಆಗುತ್ತೆ, 8 PM. ಅದರಲ್ಲಿ ಮಂಡೇಗೆ ಸಂಬಂಧಪಟ್ಟಿದ ಅನಾಲಿಸಿಸ್ ಎಲ್ಲ ಇರುತ್ತೆ. ಇದು ಅನಾಲಿಸಿಸ್ ವಿಡಿಯೋ ಅಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದಕ್ಕೆ ಸಂಬಂಧಪಟ್ಟಿದ್ದು ಒಂದು ಮೋಟಿವೇಶನ್ ಥರ. ನಾವು ಸಕ್ಸಸ್ ಆಗಬೇಕಾದ್ರೆ ಏನೇನು ಅವಾಯ್ಡ್ ಮಾಡಬೇಕು, ಏನೇನೋ ನಾವು ರೂಢಿ ಮಾಡ್ಕೊಳ್ಬೇಕು ಅನ್ನೋದು ನನಗೆ ಗೊತ್ತಿರೋದು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಪಾಯಿಂಟ್ಸ್ ಇದ್ದಾವೆ. ಒಂದೊಂದು ವಾರ ಸ್ವಲ್ಪ ಒಂದು 5 ನಿಮಿಷ 6 ನಿಮಿಷ ವೀಡಿಯೋ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಓಕೆ ಅನಿಸಿದ್ರೆ ದಿಸ್ ಈಸ್ ಅವರ್ ಆಫೀಸ್ ನಂಬರ್, ಕಂಟಿನ್ಯೂ ಮಾಡಿ ಅಂತ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ. ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಸುಮಾರು ಜನ ಹೇಳೋದು ಇದು ಸರಿ ಇಲ್ಲ, ಇದು ಗಾಂಬ್ಲಿಂಗ್, ಇದರಲ್ಲಿ ಲಾಸ್ ಆಗ್ತಾರೆ, ಅದು ಕೈಲಾಗ್ತಿದ್ರೆಲ್ಲ ಹೇಳ್ತಿರ್ತಾರೆ. ಓಕೆ. ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಒಂದು ಸಮುದ್ರ ಇದೆ, ಸಿ. ಫಸ್ಟ್ ಪಾಯಿಂಟ್ ಅಂದ್ಕೊಳ್ಳಿ ಇದನ್ನು. ಒಂದು ಸಮುದ್ರ ಇದೆ, ಸಿ. ಇದರಲ್ಲಿ ಸ್ವಿಮ್ಮಿಂಗ್ ಬರೋನಿಗೆ ಮುತ್ತು ಸಿಗ್ತದೆ ಅಲ್ವಾ? ಯಾರು ಸ್ವಿಮ್ ಮಾಡಿ ಅದ್ರ ಒಳಗಡೆ ಹೋಗ್ತಾರೆ ಅವ್ರಿಗೆ ಡೈಮಂಡ್ಸ್ ಅಂದರೆ ಮುತ್ತು ಸಿಗ್ತವೆ. ಯಾರಿಗೆ ಬಲೆ ಹಾಕೋದು ಬರುತ್ತೆ ಅವ್ರಿಗೆ ಫಿಶ್ ಸಿಗ್ತವೆ, ಮೀನು ಸಿಗ್ತವೆ. ಇವೇನು ಬರ್ದಿರ ನಾನು ದಡೆಯಲ್ಲಿ ನಿಂತ್ಕೊಂಡು ನೋಡ್ತೀನಿ ಅಂದರೆ ಅವ್ರಿಗೇನು ಬರ್ತದೆ ಅಂದರೆ ಕಾಲು ನೋವು ಬರ್ತದೆ ಅಲ್ವಾ? ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಅವ್ರ ಪಾದಕ್ಕೆ ನೀರು ಬಂದು ಟಚ್ ಆಗ್ಬೋದು, ಕಾಲು ಮಾತ್ರ ನೆನಿಬೋದು. ಸ್ಟೋರಿ ಏನಂದರೆ, ಮಾರ್ಕೆಟ್ ಅನ್ನೋದು ಒಂದು ಸಮುದ್ರ. ನೀವು ಕಲ್ತ್ಕೊಂಡು ಮಾಡಿದ್ರೆ ನಿಮ್ಗೆ ಇಲ್ಲಿ ಮುತ್ತು ಸಿಗುತ್ತೆ. ಅಟ್ಲೀಸ್ಟ್ ಕಲ್ತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಅಂದರೆ ನಿಮಗೆ ಮೀನಾದರೂ ಸಿಗುತ್ತೆ. ನಾನು ಏನು ಇಲ್ದಿರ ಬಂದು ಮಾಡ್ತೀನಿ ಅಂದರೆ ಒಂದು ಆಚೆ ನಿಂತ್ಕೊಂಡು ನೋಡಬೇಕು, ಇಲ್ಲಾಂದರೆ ಸಮುದ್ರದಲ್ಲಿ ಬಿದ್ದು ಮುಳುಗೋಗ್ಬೇಕು, ಅಂದರೆ ಮಾರ್ಕೆಟಲ್ಲಿ ಬಂದು ಲಾಸ್ ಆಗಬೇಕು. ರೈಟ್? ಪಾಯಿಂಟ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ, ಮಾರ್ಕೆಟ್ನ ನೋಡೋ ವಿಧಾನ ಕೂಡ ಚೇಂಜ್ ಮಾಡಬೇಕು ನಾವು. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಯಾವ ಥರ ಚೇಂಜ್ ಮಾಡಬೇಕಂದ್ರೆ, ಒಂದು ಎಕ್ಸಾಂಪಲ್ ಏನಂದರೆ, ಒಂದು ಪರ್ಸನ್, ಈಗ ನೀವೇ ಅಂದ್ಕೊಳ್ಳಿ, ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಹೇಳ್ತಾ ಇದ್ದೀನಿ, ನೀವೇ ಅಂದ್ಕೊಳ್ಳಿ. ನೀವು ರೋಡಲ್ಲಿ ರೆಡಿ ಆಗಿಬಿಟ್ಟು ನಡ್ಕೊಂಡು ಹೋಗ್ತಿದ್ದೀರಾ, ಎಲ್ಲೊಂದು ಫಂಕ್ಷನ್ಗೆ ಹೋಗ್ಬೇಕು, ನಡ್ಕೊಂಡು ಹೋಗ್ತಾ ಇದ್ದೀರಾ. ಮೇಲೆಗಡೆ ಮನೆಯಿಂದ ಯಾರೋ ನೀರು ಚೆಲ್ಬಿಟ್ರು, ಅವರು ನೋಡ್ಕೊಳ್ತೀರ ನೋಡಿದ್ರೆ ನಿಮ್ಮ ಮೇಲೆ ಚೆಲ್ಬಿಟ್ರು ನೀರು. ಆವಾಗ ನಿಮ್ಗೆ ಏನು ಅನಿಸುತ್ತೆ? ಫುಲ್ ಕೋಪ ಬರುತ್ತೆ. ರೈಟ್? 100% ಕೋಪ ಬರುತ್ತೆ. ನೆಕ್ಸ್ಟ್ ಡೇ ಮತ್ತೆ ನೀವೇ ರೆಡಿಯಾಗಿ ಹೋಗ್ತಿದ್ದೀರಾ. ಈ ಸಲ ಮೇಲೆಯಿಂದ ಯಾರೋ ಮನುಷ್ಯರು ನೀರು ಚೆಲ್ಲಲ್ಲ. ಓಕೆ. ಈ ಸರಿ ಮಳೆ ಬರುತ್ತೆ. ಓಕೆ, ಮಳೆ ಬರುತ್ತೆ. ಇವಾಗ ಅಷ್ಟು ಕೋಪ ಬರುತ್ತಾ? ಬರಲ್ಲ. ನೆಕ್ಸ್ಟ್ ಕೂಡ 3ನೇ ದಿವಸನೂ ನೀವೇ ಹೋಗ್ತಾ ಇದ್ದೀರಾ, ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿ ಅಭಿಷೇಕ ಮಾಡಿ ನೀರು ಚೆಲ್ತಾ ಇದ್ದಾರೆ. ಈ ಸಲ ನೀವೇ ಓಡೋಗ್ತೀರಾ, ನನ್ನ ಮೇಲೆ ಚೆಲ್ಲಿ ಅಂತ ಅಲ್ವಾ? ರೈಟ್? ಫಸ್ಟ್ ದಿನ ಯಾರೋ ಚೆಲ್ಲಿದ್ರೆ ನಿಮಗೆ ನೀರು ಸೇಮ್ ಕೋಪ ಬಂತು. 2ನೇ ದಿವಸ ಸೇಮ್ ನೀರು ಬಿತ್ತು, ಅಷ್ಟು ಕೋಪ ಬಂದಿಲ್ಲ. 3ನೇ ದಿವಸ ನೀವೇ ಓಡೋಗ್ತೀರ ಚೆಲ್ಲಿ ಅಂತ. ಅಂದರೆ ಇಲ್ಲಿ ನೀರು ಕಾಮನ್. ಓಕೆ, ನೀರು ಕಾಮನ್. ನೀವು ನೋಡ್ತಾ ಇರೋ ವ್ಯೂ ಬೇರೆ ಅಲ್ವಾ? ಇಲ್ಲಿ ದೇವಸ್ಥಾನ ತೀರ್ಥ ಅಂತ ನೋಡ್ತಾ ಇದ್ದೀರಾ, ಇಲ್ಲಿ ಮಳೆ ನೀರನ್ನು ನೋಡ್ತಾ ಇದ್ದೀರಾ, ಇದು ಯಾವುದು ಬೇರೆದನ್ನು ನೋಡ್ತಾ ಇದ್ದೀರಾ. ಅಂದರೆ ಮಾರ್ಕೆಟ್ ಅನ್ನೋದು ಕಾಮನ್. ಜನ ನೋಡೋ ವಿಧಾನ ಸರಿ ಇಲ್ಲ. ಒಬ್ಬರು ಬರ್ತಾರೆ ಗಾಂಬ್ಲಿಂಗ್ ಅಂತಾರೆ, ಅವ್ರಿಗೆ ಮೇಲಿಂದ ನೀರು ಬಿದ್ದಂಗೆ. ಇನ್ನೊಬ್ರು ಬರ್ತಾರೆ ಕಲ್ತ್ಕೋಬೇಕು ಎಜುಕೇಷನ್ ಅಂತಾರೆ, ಇವರಿಗೆ ಮಳೆ ನೀರು. ಇನ್ನೊಬ್ರು ಕಲ್ತ್ಕೊಂಡು ಮಾಡ್ತಾರೆ, ಇವರಿಗೆ ತೀರ್ಥ. ಅರ್ಥ ಆಯ್ತಲ್ಲ? ಇದು ನನ್ನ ಮಾರ್ಕೆಟಿಗೆ ಸಂಬಂಧಪಟ್ಟಿದ್ದು 2 ಪಾಯಿಂಟ್ಸ್. ಈಗ ನಾವು ಸಕ್ಸಸ್ ಆಗಬೇಕಂದ್ರೆ ಏನು ಮಾಡಬೇಕು? ಫಸ್ಟ್ ಸಿಂಪಲ್, ನಮ್ಮ ಹತ್ರ ಏನಿರಲ್ವೋ ಅದ್ರ ಮೇಲೆ ಫೋಕಸ್ ಮಾಡೋದನ್ನು ನಿಲ್ಲಿಸ್ಬೇಕು. ನಾವು ಅದ್ರ ಮೇಲೆ ಫೋಕಸ್ ಮಾಡೋದು ನಿಲ್ಲಿಸ್ಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಫಿಲಿಮ್ ಆ್ಯಕ್ಟರ್ ರಜನಿಕಾಂತ್ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ? ರಜನಿಕಾಂತ್ ಸಾರ್ ಇದ್ದಾರೆ. ಆ ಸಾರಿಗೆ ಗೊತ್ತು 70 ವರ್ಷ ಆಗಿದೆ ಅಂತ. ಆ ಸಾರಿಗೆ ಗೊತ್ತು ಡ್ಯಾನ್ಸ್ ಮಾಡೋಕ್ಕೆ ಸರಿಯಾಗಿ ಬರಲ್ಲ ಅಂತ. ಆ ಸಾರಿಗೆ ಗೊತ್ತು ತಲೆ ಮೇಲೆ ಕೂದಲಿರಲ್ಲ ಸಾರಿಗೆ ಅಂತ. ನಾನು ಬೇರೆಯವ್ರ ಬಗ್ಗೆ ಏನು ಹೇಳ್ತಾರೆ ಜಸ್ಟ್ ಎಕ್ಸಾಂಪಲ್ ಆಗಿ ತೊಗೊಳ್ತಾ ಇದ್ದೀನಿ. ರಜನಿಕಾಂತ್ ಫ್ಯಾನ್ ಯಾರಾದ್ರಿದ್ದರೆ ಜಸ್ಟ್ ಪಾಸಿಟಿವ್ ಆಗಿ ತೊಗೊಳ್ಳಿ. ನಾನು ಕೂಡ ಸಾರ್ ಫ್ಯಾನೇ, ಅದಕ್ಕೆ ಜಸ್ಟ್ ಹೇಳ್ತಾ ಇದ್ದೀನಿ, ಅಷ್ಟು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಮಗೆ ಮೋಟಿವೇಶನ್ ಚೆನ್ನಾಗಿರ್ತದೆ, ಸಾರ್ನ ನಾವು ಮೋಟಿವೇಟಾಗಿ ತೊಗೋಬೇಕು ಅಂತ. ಓಕೆ, ಸಾರಿಗೆ ಗೊತ್ತು ತಲೆ ಮೇಲೆ ಕೂದಲಿಲ್ಲ ಅಂತ. ಬಟ್ ಒಂದ್ಸಲಿ ಸಾರ್ಗೆ ಮೇಕಪ್ ಹಾಕಿ ಶೂಟಿಂಗಲ್ಲಿ ನಿಲ್ಲಿಸಿದ್ರೆ ಅವರೊಬ್ಬರಿಗೆ ಗೊತ್ತು ಅವ್ರಿಗಿಂತ ದೊಡ್ಡ ಸೂಪರ್ ಸ್ಟಾರ್ ಯಾರೂ ಇಲ್ಲ ಅಂತ ಅಲ್ವಾ? ಒಂದ್ಸಲಿ ಮೇಕಪ್ ಹಾಕಿ ಸಾರ್ನ ಕ್ಯಾಮ್ರಾ ಮುಂದೆ ನಿಲ್ಲಿಸಿದ್ರೆ ಸಾರ್ಗೊಬ್ಬರಿಗೆ ಗೊತ್ತು ಈಸ್ ದ ನಂಬರ್ 1 ಸೂಪರ್ ಸ್ಟಾರ್. ಅವ್ರು ಏನು ಫೋಕಸ್ ಮಾಡ್ತಾರೆ ಅಂದರೆ ಅವ್ರ ಆ್ಯಕ್ಟಿಂಗ್ ಮೇಲೇ ಫೋಕಸ್ ಮಾಡ್ತಾರೆ. ಅವ್ರಿಗೆ ಏಜ್ ಮೇಲೆ ಫೋಕಸ್ ಮಾಡಲ್ಲ, ಅವ್ರ ಡ್ಯಾನ್ಸ್ ಮೇಲೆ ಫೋಕಸ್ ಮಾಡಲ್ಲ, ಇಲ್ಲ ಅವ್ರ ಬಾಣಲಿ ಅದೇನದು ತಲೆ ಮೇಲೆ ಕೂದಿಲ್ಲ ಅಂತ ಫೋಕಸ್ ಮಾಡಲ್ಲ, ಏನು ಮಾಡಲ್ಲ. ಅವ್ರು ಫೋಕಸ್ ಮಾಡೋದು
ಅವ್ರ ವರ್ಕ್ ಮೇಲೆ, ಅಂದರೆ ಅವರು ಆ್ಯಕ್ಟಿಂಗ್ ಮೇಲೆ. ಸಾರ್ದು ಆ್ಯಕ್ಟಿಂಗ್ ಅಂದರೆ ವರ್ಕೆ, ಅದ್ರ ಮೇಲೆ ಫೋಕಸ್ ಮಾಡ್ತಾರೆ, ರೈಟ್. ನಾವೇನು ಮಾಡಬೇಕಂದ್ರೆ ಮಾರ್ಕೆಟ್ ಮೇಲೆ ನಾವು ಸಕ್ಸಸ್ ಆಗಬೇಕಂದ್ರೆ ಫಸ್ಟು ಜನ ಬಂದು ಹೇಳೋದು ಅದು ಸರಿ ಇಲ್ಲ, ಅದು ಬಿಟ್ಬಿಡಿ. ನಾವು ಸಕ್ಸಸ್ ಆಗಬೇಕು ಅಂದರೆ ತುಂಬ ಸಿಂಪಲ್. ನನಗೆ ಇಂಗ್ಲೀಷ್ ಬರಲ್ಲ, ಪ್ರಾಬ್ಲಮ್ ಇಲ್ಲ. ನನ್ನ ಹತ್ರ ಕ್ಯಾಪಿಟಲ್ ಇಲ್ಲ, ಪ್ರಾಬ್ಲಮ್ ಇಲ್ಲ. ನಮ್ಮ ಹತ್ರ ಟೈಮ್ ಇಲ್ಲ, ಟೈಮ್ ನಾವು ಮಾಡ್ಕೋಬೇಕು. ಈ ಥರದನ್ನೆಲ್ಲ ನಮ್ಮ ಹತ್ರ ಇಲ್ದಿರೋದನ್ನೆಲ್ಲ ಫೋಕಸ್ ಮಾಡೋದು ಬಿಟ್ಬಿಟ್ಟು ಲರ್ನಿಂಗ್ ಮೇಲೆ, ಹಾರ್ಡ್ ವರ್ಕ್ ಮೇಲೆ ಫೋಕಸ್ ಮಾಡಿ, ವರ್ಕ್ ಮೇಲೆ ಫೋಕಸ್ ಮಾಡಿ ಸಕ್ಸಸ್ ಆಗ್ತದೆ. 100% ಸಕ್ಸಸ್ ಬರ್ತದೆ. ಓಕೆ, ಇದು ಸಕ್ಸಸ್ ಆಗೋಕ್ಕೆ ಫಸ್ಟು ಸ್ಟೆಪ್ ಏನಂದರೆ ನಮ್ಮ ಹತ್ರ ಏನಿರಲ್ವೋ ಇದನ್ನು ನಾವು ಫೋಕಸ್ ಮಾಡೋದನ್ನು ನಿಲ್ಲಿಸ್ಬೇಕು. ನಮ್ಮ ಹತ್ರ ಏನು ನಮ್ಮದು ಫೋಕಸ್ ಇದೆಯೋ ಅದ್ರ ಮೇಲೇ ಫೋಕಸ್ ಮಾಡಬೇಕು, ಆವಾಗ ಸಕ್ಸಸ್ ಅನ್ನೋದು ಬರುತ್ತೆ. ಓಕೆ, ಸೆಕೆಂಡ್ ಪಾಯಿಂಟ್, ನೀವು ಫೇಲ್ ಆಗಿದ್ದ ತಕ್ಷಣ ಒಂದು SL ಇಟ್ಟಾಯ್ತು ಅಂತನೋ ಇಲ್ಲ ನೀವು ಫೇಲ್ ಆಗಿದ್ದ ತಕ್ಷಣ ಅಷ್ಟೇ ಅಂತೇಳಿ ನಿಲ್ಲಿಸ್ಬಿಡ್ಬಾರ್ದು. ಏನು ಲೈಫಲ್ಲಿ ಅಷ್ಟೇ ಅಂತ ನಿಲ್ಲಿಸ್ಬಾರ್ದು. ಯಾಕೆಂದರೆ ನಾನು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಾನು ಒಂದು 100 ಜನ ಸ್ಟೂಡೆಂಟ್ಸ್ಗೆ ಪಾಠ ಮಾಡಿದ್ದೀನಿ. 20 ಸ್ಟ್ರಾಟಜಿ ತೊಗೊಂಡೋದವರು ಇನ್ನೂ ಸ್ಟ್ರಗಲಲ್ಲೇ ಇದ್ದಾರೆ. ಒಂದೇ ಒಂದು ಸ್ಟ್ರಾಟಜಿ ತೊಗೊಂಡವರು 10,000 ಹಾಕ್ಕೊಂಡು ತಿಂಗಳಿಗೆ 10 ಲಕ್ಷ ದುಡ್ದವ್ರು ಎಕ್ಸಾಂಪಲ್ಗಳಿದ್ದಾವೆ ನನ್ನ ಹತ್ರ, ಲೈವಲ್ಲಿ ಇವಾಗಲೂ ಇದ್ದಾವೆ. ಅಂದರೆ ಏನು ಹೇಳ್ತೀನಿ ಅಂದರೆ, ನಾನು ಹೇಳ್ತಾರೋ ಸ್ಟ್ರಾಟಜಿ ಸಹ ಫೇಲ್ ಆಗ್ತಾಯಿದೆ ಅಂತಲ್ಲ, ಅವ್ರು ರಿಸೀವ್ ಮಾಡ್ಕೊಳ್ತಾ ಇರೋದು ಫೇಲ್ ಆಗ್ತಾಯಿದೆ ಅಂತ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಆವಾಗ ಯಾವಾಗಲೂ ನಾವು ನಂಬರ್ 1 ಪ್ಯಾಟ್ರನ್ಸ್ ವರ್ಕ್ ಆಗ್ತವೆ, ಬಟ್ ತಗೊಳ್ತಾ ಇರೋದು ಫೇಲ್. ಅಂದರೆ ಜನ ಏನು ಹೇಳ್ತಾರೆ ಅಂದರೆ, ನೀವು ಫೇಲ್ ಆಗಿದ ತಕ್ಷಣ ನೀನು ಮಾಡೋಕ್ಕಾಗಲ್ಲ, ಸರಿ ಇಲ್ಲ, ಇದಲ್ಲ. ಅವರು ಅವ್ರ ಮೈಂಡ್ ಸೆಟ್ಟಲ್ಲಿ ನಿಮ್ಮ ಮೇಲೆ ಒಂದು ಪಿಕ್ಚರ್ ಇರ್ತದೆ, ಇವ್ರ ಕೈಯಲ್ಲಿ ಆಗಲ್ಲ ಅಂತ. ಅದನ್ನು ನೀವು ರೀಚ್ ಮಾಡ್ತಾರಲ್ಲ, ಅದಕ್ಕೆ ಅವ್ರು ಆ ಥರ ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತಿರ್ತಾರೆ, ಅಷ್ಟೇ ಸಿಂಪಲ್. ನಾವು ಯಾವಾಗ್ಲೂ ನಾವು ಕೆಲಸ ಮಾಡ್ತಾ ಹೋದರೆ ನಾವು ನಂಬರ್ 1. ನಾವು ಅವ್ರು ರಿಜೆಕ್ಟ್ ಮಾಡಿದ ತಕ್ಷಣ, ಯಾರೋ ಬೇರೆಯವ್ರು ರಿಜೆಕ್ಟ್ ಮಾಡಿದ್ರು ಅನ್ನೋ ಮತ್ತಕ್ಕೆ ನಾವು ಕಡಿಮೆ ಆಗಲ್ಲ, ರೈಟ್. ಅದಕ್ಕೆ ಇದು ಸೆಕೆಂಡ್ ಪಾಯಿಂಟ್ ಏನಂದರೆ, ನಿಮ್ಮನ್ನು ಯಾರಾದರೂ ರಿಜೆಕ್ಟ್ ಮಾಡಿದ್ರೆ ನೀವು ಕಡಿಮೆ ಅಲ್ಲ, ನಿಮ್ಮ ಕೆಲಸ ಮೇಲೆ ನೀವು ಫೋಕಸ್ ಮಾಡಿದ್ರೆ ಸಕ್ಸಸ್ ಬರುತ್ತೆ. ಇದು ಸೆಕೆಂಡ್ ಪಾಯಿಂಟ್, ಸಕ್ಸಸ್ ಆಗೋಕ್ಕೆ ಸೆಕೆಂಡ್ ಪಾಯಿಂಟ್. ಮೂರನೇ ಪಾಯಿಂಟ್ ತುಂಬ ಲೆಂತ್ ಆಗಲ್ಲ, ಒಂದು 10 ಮಿನಿಟ್ಸಲ್ಲಿ ಮುಗಿಸ್ಬಿಡ್ತೀನಿ. ಮೂರನೇದೇನೆಂದರೆ, ನಿಮ್ಮ ಬೆಲೆ ಯಾರಿಗೆ ಗೊತ್ತಿರಲ್ವೋ, ಇಲ್ಲ ನಿಮ್ಮಿಂದ ನೀವು ಬೇಡ ಅಂತ ಯಾರನ್ನ ನಿಮ್ಮನ್ನು ಬಿಟ್ಟೋಗ್ತಾರೋ, ಇವರಿಬ್ಬರನ್ನೂ ನೀವು ಇಂಪ್ರೆಸ್ ಮಾಡೋಕ್ಕಾಗಲಿ ರಿಕ್ವೆಸ್ಟ್ ಮಾಡೋಕ್ಕಾಗಲಿ ಹೋಗಬೇಡಿ. ಇದು ನೀವು ಸಕ್ಸಸ್ ಆಗೋಕ್ಕೆ ತುಂಬ ಮೈಂಡ್ ರಿಲೀಫ್ ಮಾಡಿಕೊಂಡು ಬೇಗ ಸಕ್ಸಸ್ ಆಗೋಕ್ಕೆ ತುಂಬ ಈಸಿ ದಾರಿ ಇದು. ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ನಿಮ್ಮನ್ನು ರಿಜೆಕ್ಟ್ ಮಾಡೋಗೋರನ್ನ, ನೀವು ಬೇಡ ಅಂತ ಬಿಟ್ಟೋಗೋರನ್ನ ನೀವು ಯಾವುದೇ ಕಾರಣಕ್ಕೂ ರಿಕ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಅದಕ್ಕೆ ಎಕ್ಸಾಂಪಲ್ಲು ಈ ಥರ ಮಾತಾಡ್ಬೋದು ಇಲ್ಲ ಗೊತ್ತಿಲ್ಲ. ನಾವು 10,000 ಕೊಟ್ಟು ಚಪ್ಪಲಿ ತೊಗೊಂಬಂದರು ಅದಲ್ಲೇ ಇಡಬೇಕು ಅಲ್ವಾ, ಅದನ್ನ ತಲೆ ಮೇಲೆ ಇಟ್ಕೊಂಡು ನಾವು ಮಾಡೋ ತಪ್ಪೇ ಅದು. ಅದರಿಂದ ಏನಾಗ್ತದೆ ಅಂದರೆ ನಮ್ಮ ರೆಸ್ಪೆಕ್ಟೇ ಹೋಗೋದು. ಅದಕ್ಕೆ ನಮ್ಮನ್ನು ಬೇಡ ಅಂತ ರಿಜೆಕ್ಟ್ ಮಾಡಿ ಹೋಗೋರಾಗಲಿ, ಇಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ನಮ್ಮನ್ನು ರಿಜೆಕ್ಟ್ ಮಾಡೋರು, ನೀವು ಸರಿಯಿಲ್ಲ ಅಂತ ಬಿಟ್ಟು ಹೋಗೋರನ್ನ ನಾವು ಯಾವತ್ತೂ, ನೀವು ವಿಡಿಯೋ ಯಾರು ನೋಡ್ತಾರೆ ನಿಮಗೆ ಹೇಳ್ತಿರೋದು, ನೀವು ಯಾವತ್ತೂ ರಿಕ್ವೆಸ್ಟ್ ಮಾಡಬೇಡಿ. ಆವಾಗ ಏನಾಗುತ್ತಂದರೆ ನಿಮ್ಮ ಲೈಫಿಂದ ಒಂದು ಅರ್ಧ ನೆಗೆಟಿವಿಟಿ ಅನ್ನೋದು ಹೋಗ್ಬಿಡುತ್ತೆ. ಒಂದು ಅರ್ಧ ನೆಗೆಟಿವಿಟಿ ಹೋದ್ಮೇಲೆ ನಿಮ್ಮ ಮೈಂಡ್ ಅನ್ನೋದು ತುಂಬ ಫ್ರೀ ಇರುತ್ತೆ. ನೀವು ನಿಮ್ಮ ಸಕ್ಸಸ್ ಕಡೆಗೆ, ನಿಮ್ಮ ಗೋಲ್ ಕಡೆಗೆ ಫೋಕಸ್ ಮಾಡ್ಬೋದು. ಯಾಕಂದರೆ ಈ ಥರ ನೀವು ಸಕ್ಸಸ್ ಆಗ್ತಾಯಿದ್ರಂದರೆ ಇದಕ್ಕೆ ಹಾಳು ಮಾಡೋಕ್ಕಂತ ಸುಮಾರು ಜನ ಇರ್ತಾರೆ. ಅಂಥವ್ರನ್ನ ಆ ಕೆಲಸ ಮಾಡೋಕ್ಕೆ ಬಿಡಬೇಕು. ನಾವು ನಮ್ಮ ಸುತ್ತ ಅಂಥವ್ರು ಇದ್ರೇ ನಾವು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ, ನಾವು ಕಲಿಯೋಕ್ಕೆ ಸಾಧ್ಯ. ಅಂಥವ್ರನ್ನ ಅದೇ ಕೆಲಸಕ್ಕೆ ಮಾಡೋಕ್ಕೆ ಬಿಡಬೇಕು. ಪಾಪ ಅವ್ರು ಮಾಡೋದಕ್ಕಿಂತ ಬೇರೆಯವ್ರನ್ನ ಯಾವ ಥರ ಡಿಸ್ಟರ್ಬ್ ಮಾಡಬೇಕು, ಯಾವ ಥರ ಹಾಳು ಮಾಡಬೇಕು, ಅದರಲ್ಲೇ ಫೋಕಸ್ ಮಾಡಿ ಅದರಲ್ಲೇ ಜೀವನ ಕಳೀತಿರ್ತಾರೆ. ಅವ್ರು ಅದಕ್ಕೆ ಬಿಟ್ಬಿಡ್ಬೇಕು ನಾವು. ಯಾಕಂದರೆ ಅವ್ರು ನಮ್ಮ ಹಿಂದೆ ನಿಂತ್ಕೊಂಡು ಮಾತಾಡ್ತವ್ರು ಅಂದರೆ ಅವ್ರು ನಮಗಿಂತ ಹಿಂದೆ ಇದ್ದಾರೆ ಅಂತ ಅರ್ಥ, ರೈಟ್. ಅವ್ರನ್ನ ಅಲ್ಲೇ ಬಿಟ್ಟು ನಾವು ಮುಂದೆ ಹೋಗ್ತಾ ಇರಬೇಕು. ಅವ್ರಿಗೆ ಗೊತ್ತು ನಮ್ಮನ್ನು ಡಿಸ್ಟರ್ಬ್ ಮಾಡಬೇಕು, ಅವ್ರು ಅದು ಎಂಟರ್ಟೈನ್ ತೊಗೊಬೇಕು ಅಂತ. ನಾವು ಅವ್ರಿಗೆ ಮಾಡಿದಾಗ ಡಿಸ್ಟರ್ಬ್ ಆದರೆ ಅವ್ರು ಎಂಟರ್ಟೈನ್ ಮಾಡ್ದಂಗೆ ಆಗುತ್ತೆ. ನಾವು ಅದಕ್ಕೆ ಅವ್ರನ್ನ ಅಲ್ಲೇ ಇಟ್ಟು ನಾವು ಮುಂದೆ ಹೋಗ್ತಾ ಇದ್ರೆ ಅವರಲ್ಲೇ ಇರಲಿ. ಅದಕ್ಕೆ ಈ ನೆಗೆಟಿವಿಟಿ ಪೀಪಲ್ಸನ್ನು ನೀವು ಬೇಡ, ನಿಮ್ಮ ಕೈಯಲ್ಲಿ ಆಗಲ್ಲ, ನಿಮ್ಮನ್ನು ಯಾರು ರಿಜೆಕ್ಟ್ ಮಾಡ್ತಾರೆ, ನಿಮ್ಮ ಕೈಯಲ್ಲಿ ಯಾರು ಆಗಲ್ಲ ಅಂತ ಬಿಟ್ಟು ಹೋಗ್ತಾರೆ, ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ಮತ್ತೆ ರಿಕ್ವೆಸ್ಟ್ ಮಾಡ್ಕೋಬೇಡಿ. ನಿಮ್ಮ ಲೈಫ್ ಒಳಗಡೆ ಮತ್ತೆ ಬಿಟ್ಕೋಬೇಡಿ ಅವ್ರನ್ನ. ಆವಾಗ ನಿಮ್ಮ ಮೈಂಡ್ ತುಂಬ ಫ್ರೀ ಆಗಿರ್ತದೆ. ಓಕೆ, 4ನೇ ಪಾಯಿಂಟ್. ವಿಡಿಯೋ ಲೆಂತ್ ಆದರೆ ಇನ್ನೂ ಜಾಸ್ತಿ ಎಕ್ಸ್ಪ್ಲನೇಷನ್ ಇದೆ. ಇದು ನಿಮ್ಗೆ ಇಷ್ಟ ಆದರೆ ವಿಡಿಯೋ ಒಂದೊಂದು ವಾರ, ಪ್ರತಿ ವಾರ ಈ ಥರ ಮೋಟಿವೇಶನ್ ಒಂದೊಂದು ವಿಡಿಯೋ ರಿಲೀಸ್ ಮಾಡೋಣ. ಓಕೆ ಅಂದರೆ ಇಲ್ಲ ನಂಬರ್ ಇರ್ತದೆ, ಅದಕ್ಕೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಹೇಳಿ. ಓಕೆ, 4ನೇ ಪಾಯಿಂಟ್ ಬಂದು, ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನೊಬ್ಬರನ್ನ ಯಾರನ್ನ ಇಂಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ
ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನೀವು ಇನ್ನೊಬ್ರಿಗೋಸ್ಕರ ಮಾಡಿದ್ರೂ, ನಿಮ್ಮ ಲೈಫ್ ಟೈಮ್ ಪೂರ್ತಿ ನೀವು ತ್ಯಾಗ ಮಾಡಿದ್ರೂ ಇನ್ನೊಬ್ರು ನಿಮ್ಮನ್ನು ಒಳ್ಳೆಯವ್ರು ಅನ್ನಲ್ಲ. ಯಾವುದೇ ಕಾರಣಕ್ಕೂ ಒಳ್ಳೆಯವ್ರು ಅನ್ನಲ್ಲ. ಅವ್ರ ಕೆಲಸ ಎಷ್ಟು ಅಷ್ಟು ನೋಡಿಕೊಂಡು ಅವ್ರು ಯೂಸ್ ಮಾಡ್ಕೊಂಡು ಹೋಗ್ತಾರೆ ಬಿಟ್ಟರೆ ನಿಮ್ಮನ್ನು ಒಳ್ಳೆಯವ್ರು ಅನ್ನಲ್ಲ. ಅದಕ್ಕೆ ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಎಷ್ಟು, ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು, ಅಷ್ಟೇ ಮಾತಾಡಬೇಕು. ಆವಾಗ ನಿಮ್ಮ ಕೆಲಸ ಎಷ್ಟು ಅಷ್ಟೇ ಮಾಡ್ಕೊಂಡು ಹೋದರೆ ನೀವು ಬೇಗ ನಿಮ್ಮ ದಾರಿ ಅನ್ನೋದು ರೀಚ್ ಆಗ್ತೀರಾ. ಓಕೆ, ಆವಾಗ ನೀವು ಇನ್ನೊಬ್ರು ಇಂಪ್ರೆಸ್ ಮಾಡಿ ಅವ್ರೇನು ಅನ್ಕೋತಾರೆ ಇವ್ರೇನು ಅನ್ಕೋತಾರೆ ಅದು ಬರಲ್ಲ ಪ್ರಾಬ್ಲಮ್. ಇದಕ್ಕೊಂದು ಎಕ್ಸಾಂಪಲ್ ಇದೆ. ಇದು ನಮ್ಮ ಸಾರ್ ಹೇಳಿದ್ದು ನನಗೆ. ಒಂದು ಎಕ್ಸಾಂಪಲ್ ಕೂಡ ಇದೆ, ನಾನು ಹೇಳ್ತೀನಿ ನೋಡಿ. ಒಂದು 3 ಮೆಂಬರ್ಸ್ ಹೋಟ್ಲಲ್ಲಿ ಟೀ ಕುಡಿಯೋಕ್ಕೆ ಹೋಗ್ತಾರೆ. ಫಸ್ಟ್ ಒನ್ ಟೀ ಕುಡಿದಾದ್ಮೇಲೆ ಗ್ಲಾಸ್ನ ಈ ಥರ ಉಲ್ಟಾ ಇಡ್ತಾನೆ. ಇನ್ನೊಬ್ಬ ಸೆಕೆಂಡ್ ಒನ್ 3 ಜನ ಫ್ರೆಂಡ್ಸು, ಇನ್ನೊಬ್ಬ ಫ್ರೆಂಡು ಗ್ಲಾಸ್ನ ಈ ಥರ ನಿಲ್ಲಿಸಿಡ್ತಾನೆ. ಇನ್ನೊಬ್ಬ ಫ್ರೆಂಡ್ ಇರ್ತಾನೆ ಗ್ಲಾಸ್ನ ಈ ಥರ ಅವ್ನು ಕುಡಿದಾದ್ಮೇಲೆ ಗ್ಲಾಸ್ನ ಈ ಥರ ಮಲಗಿಸಿಡ್ತಾನೆ. ಈಗ ಹೋಟ್ಲಲ್ಲಿ ಬೇರೆಯವ್ರು ಬರ್ತಾರೆ ಟೀ ಕೊಡೋರು. ಏನು ಸರ್ ಯಾಕೆ ಈ ಥರ ಇಟ್ಟಿದ್ದೀರಾ ಅಂದರೆ, ಫಸ್ಟ್ ಒನ್ ಹೇಳ್ತಾನೆ ಟೀ ಚೆನ್ನಾಗಿದೆ ತೊಗೊಬನ್ನಿ, ಇನ್ನೂ ಸ್ವಲ್ಪ ಬೇಕು ಅಂತ. ಇದಕ್ಕೊಂದು ಅರ್ಥ ಇದೆ, ಇನ್ನೊಂದು ಕ್ಲಾರಿಟಿ ಇದೆ. ಸೆಕೆಂಡ್ ಒನ್ ಅನ್ನು ಹೇಳ್ತಾನೆ ನನಗೆ ಟೀ ಸಾಕು ಬೇಡ, ಅದಕ್ಕೆ ನಾನು ಈ ಥರ ಗ್ಲಾಸ್ ಉಲ್ಟಾ ಇಟ್ಟಿದ್ದೀನಿ ಅಂತ. ಉಲ್ಟಾ ಇಟ್ಟಿದ್ದೀನಿ ಅಂತ. ಓಕೆ, ಆವಾಗ ಅವ್ರಿಗೊಂದು ಕ್ಲಾರಿಟಿ ಇದೆ. 3ನೇ ಪರ್ಸನ್ ಹತ್ರ ಬರ್ತಾನೆ ಬೇರೆಯವರು. ನೀನು ಯಾಕೆ ಸರ್ ಗ್ಲಾಸ್ ಮಲಗಿಸಿಟ್ಟಿದ್ಯಾ ಅಂದರೆ ಇವ್ರೇನು ಹೇಳ್ತಾರೆ ಗೊತ್ತಾ, ನಿಲ್ಲಿಸಿಟ್ರೆ ಇವನೇನು ಅನ್ಕೋತಾನೋ, ಮಲಗಿಸಿಟ್ರೆ ಇವನೇನು ಅನ್ಕೋತಾನೋ, ಅದಕ್ಕೆ ನಾನು ಅಡ್ಡ ಇಟ್ಟಿದ್ದೀನಿ ಅಂತಾರೆ. ಅಂದರೆ ಇವ್ರಿಗೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇರಲ್ಲ ಅಲ್ವಾ. ನಾವು ಆ ಥರ ಇರಬಾರ್ದು, ಕನ್ಫ್ಯೂಷನಲ್ಲಿ ಇರಬಾರ್ದು. ಅವನೇನು ಅನ್ಕೋತಾನೆ ಇವನೇನು ಅನ್ಕೋತಾನೆ. ನಾವು ಸಕ್ಸಸ್ ಆದರೂ ಅನ್ಕೋತಾರೆ, ನಾವು ಫೇಲ್ ಆದರೂ ಅನ್ಕೋತಾರೆ. ಅನ್ಕೊಳೋರು ಯಾರು ನಮಗೆ ಏನೂ ಮಾಡಲ್ಲ. ಅದಕ್ಕೆ ನಾವು ಸಕ್ಸಸ್ ಆಗಬೇಕಂದ್ರೆ ಹೇಳ್ಕೊಂಬಂದಲ್ಲ ಫಸ್ಟು 4 ಪಾಯಿಂಟ್ಸು, ಇದು ಬೇಸಿಕ್ ಪಾಯಿಂಟ್ಸ್. ಓಕೆ, ಇದು ನಿಮಗೆ ವಿಡಿಯೋ ಇಷ್ಟ ಆದರೆ ನೆಕ್ಸ್ಟ್ ಕ್ಲಾಸಲ್ಲಿ ಇದಕ್ಕಿಂತ ಇನ್ನೂ ಸ್ವಲ್ಪ ಥಿಂಕಿಂಗ್ ಯಾವ ಥರ ಚೇಂಜ್ ಮಾಡ್ಕೋಬೇಕು, ನಾವು ಸಕ್ಸಸ್ ಆಗಬೇಕಂದ್ರೆ ನಮ್ಮ ಟೈಮ್ ಶೆಡ್ಯೂಲ್ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು, ಯಾವ ವೇಯಲ್ಲಿ ನಾವು ಕಲಿಬೋದು, ಇದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಒಂದೊಂದು ವಾರಕ್ಕೆ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಏನು ಅನಿಸುತ್ತೆ ಅನ್ನೋದು ಇಲ್ಲೊಂದು ವಾಟ್ಸಪ್ ನಂಬರ್ ಇರುತ್ತಲ್ಲ, ಇದಕ್ಕೆ ನೋಡಿ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡೋಣ. ಇಲ್ಲ ಅಂದರೆ ಸಾಕು, ನಿಮ್ಗೊಂದು ಎಷ್ಟು 12 ನಿಮಿಷ ಅಲ್ವ, 12 ನಿಮಿಷ ಟೈಮ್ ವೇಸ್ಟ್ ಆಗೋದು ಅಂದ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಹ್ಯಾಪಿ ವೀಕೆಂಡ್. ನಾಳೆ ಬರುತ್ತೆ ಅನಾಲಿಸಿಸ್ ವಿಡಿಯೋ, ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನೆಕ್ಸ್ಟು ಮೋಟಿವೇಶನ್ ವಿಡಿಯೋದಲ್ಲಿ. ನಿಮ್ಮ ಸಪೋರ್ಟ್ ಈ ಥರ ಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ನಾನು ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕೇಳೋ ಮೈಂಡ್ಸೆಟ್ಟೇ ಇಲ್ಲ. ಯಾಕಂದರೆ ನಾನೇ ನಿಮ್ಮ ಆಟಿಟ್ಯೂಡ್ ಚೇಂಜ್ ಮಾಡ್ಬೇಕಂತ ಬಂದು ಮಾತಾಡ್ತಾ ಇರೋನು. ನಾನು ಯಾವುದೇ ಕಾರಣಕ್ಕೂ ಅವೆಲ್ಲ ಕೇಳಲ್ಲ, ಸಪೋರ್ಟ್ ಮಾಡಿ ಅವೆಲ್ಲ ನಾನು ಕೇಳೋದೇ ಇಲ್ಲ. ನಿಮ್ಗೆ ಇಷ್ಟ ಅಂದರೆ ಕಂಟಿನ್ಯೂ ಮಾಡಿ ಅಂತೇಳಿ ನಾನು ಮಾಡ್ತೀನಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಬಾಯ್.